ಖಾಲಿ ಬಜೆಟ್ ಈ ಸಾಲದ ಸುಳಿಯಲ್ಲಿ ಸಿಕ್ಕಿದ್ರು ಕೂಡ ಜನಗಳನ್ನು ಉದ್ದೇಶಿಸಲಿಕ್ಕೆ ಮಾಡಿರ್ತಕ್ಕಂಥ ಬಜೆಟ್ ಇದು. ಇದಕ್ಕೆ ನಮ್ಮ ಜಗಳೂರು ತಾಲೂಕು BJP ಮಂಡಲದಿಂದ ನಾವು ಈ ಬಜೆಟನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ ಸರ್. ನಮಸ್ಕಾರ. ಈ ಬಜೆಟ್ ಏನಿದೆ, ಈ ಬಜೆಟ್ಟು ಕಾಂಗ್ರೆಸ್ ಸರ್ಕಾರದ ಚಂಪು ಅಂತ ಹೇಳ್ತೀವಿ. ಜನರಿಗೆ ಕೊಡ್ತಿರ್ತಕ್ಕಂಥ ಚಂಪು, ಖಾಲಿ ಚಂಪು. ಇದರಲ್ಲಿ ಯಾವುದೇ ಒಂದು ಜನರಿಗೆ ಯಾವುದೇ ಒಂದು ಅನುಕೂಲಗಳನ್ನು ಕೊಡದೇ ಇರತಕ್ಕಂಥ ಒಂದು ಸರ್ಕಾರ. ಇದರಲ್ಲಿ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಪಸಂಖ್ಯಾತರ ಬಜೆಟ್ ಅಂತೇಳಿ ಕರಿಬೋದು. ಒಂದು ಇಲಾಖೆಯ ಬಜೆಟ್ ಅಥವಾ ಒಂದು ವರ್ಗದ ಬಜೆಟ್ ಅಂತ ಕರಿಬೋದು. ನಾವು ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ, ಆದರೆ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಂತ ಕೊಟ್ಟಿರ್ತಕ್ಕಂಥ ಬಜೆಟ್ ಅಂತೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ಅವರಿಗೋಸ್ಕರ ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ, ಹಲವಾರು ಸ್ಕೀಮ್ಗಳು ತಂದಿದ್ದಾರೆ. ಆದರೆ ಹಿಂದೂಗಳಿಗೋಸ್ಕರ ಯಾವುದೇ ಒಂದು ಸ್ಕೀಮ್ಗಳು ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿಲ್ಲ. ಯಾವುದೇ ಒಂದು ಸಮುದಾಯವನ್ನು ಓಲೈಸೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಬಜೆಟ್ ಅಂತೇಳಿ ನಾನು ಕರೆಯೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಸಾಲದ ಬಜೆಟ್ ಅಂತ ಹೇಳ್ತೀವಿ. 8.24 ಲಕ್ಷ ಕೋಟಿ ಸಾಲ ಇದು. ಆದರೆ 1.32 ಲಕ್ಷ ಕೋಟಿ ಈ ಒಂದು ವರ್ಷದಲ್ಲೇ ಮಾಡಿದ್ದಾರೆ. ಕೇವಲ ಗ್ಯಾರಂಟಿಗಳಿಗೆ ಕೊಡದೇ ಇರತಕ್ಕಂಥ ಹಣಕಾಸನ್ನು ಕೊಡದೇ ಇರತಕ್ಕಂಥ ಸರ್ಕಾರ ಇನ್ನು ಸಾಕಷ್ಟು ಯಾವುದು ಯೋಜನೆಗಳಿಗೆ ಕೊಡೋಕ್ಕೆ ಸಾಧ್ಯ, ಇನ್ನು ಯಾವ ಯೋಜನೆಗಳಿಗೆ ಮೂಲ ಸೌಕರ್ಯಗಳಿಗೆ ಕೊಡೋಕ್ಕಾಗ್ತಿಲ್ಲ. ಮೂಲಭೂತ ಸೌಕರ್ಯಗಳು, ರಸ್ತೆಗಳು, ಚರಂಡಿಗಳು, ಸಾಕಷ್ಟು ಗ್ರಾಮ ಮಟ್ಟದಲ್ಲಿ ಗೊಬ್ಬರ ನಾರ್ತಿದ್ದಾವೆ. ಇವು ಯಾವುಗಳಿಗೂ ಹಣವನ್ನು ಕೊಡೋದಕ್ಕಾಗ್ತಿಲ್ಲ. ಇಂಥ ಸರ್ಕಾರ ಜನರಿಗೆ ನಾಮಾಗ್ತಕ್ಕಂಥ ಕೆಲಸವನ್ನು ಮಾಡಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಾಲಿ ಬಜೆಟ್ ಈ ಸಾಲದ ಸುಳಿಯಲ್ಲಿ ಸಿಕ್ಕಿದ್ರು ಕೂಡ ಜನಗಳನ್ನು ಉದ್ದೇಶಿಸಲಿಕ್ಕೆ ಮಾಡಿರ್ತಕ್ಕಂಥ ಬಜೆಟ್ ಇದು. ಇದಕ್ಕೆ ನಮ್ಮ ಜಗಳೂರು ತಾಲೂಕು BJP ಮಂಡಲದಿಂದ ನಾವು ಈ ಬಜೆಟನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೀವಿ ಸರ್. ನಮಸ್ಕಾರ. ಒಂದು ಕಾರ್ಯಕ್ರಮವನ್ನು ಮಾಡ್ತೀರಿ, ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ. ಸಾವಿರಾರು ಶಾಲೆಗಳು, ಕನ್ನಡ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದೆ. ಆ ಶಾಲೆಗಳಿಗೆ ತಾವು ಏನು ಅನುದಾನವನ್ನು ಕೊಟ್ಟಿರಿ? ಸರಿಯಾಗಿ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ, ಅಲ್ಲಿನ ಮಕ್ಕಳಿಗೆ ನೀರಿಲ್ಲ, ಬಿಸಿ ಊಟ ಸರಿಯಾಗಿ ಅಲ್ಲಿ ಎಷ್ಟೋ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ವರದಿಯಾಗಿದ್ದಾವೆ, ಹುಳ ಇದ್ದಾವೆ, ಮತ್ತೊಂದಿದೆ, ಮಗದೊಂದಿದೆ ಅಂತ. ಇಲ್ಲೇ ನಮ್ಮ ಜಗಳೂರು ತಾಲೂಕು ಚಿಕ್ಕಬನ್ನಟ್ಟಿದೆ, ಇಂಥದ್ರ ಕಡೆ ಗಮನ ಹರಿಸೋದರ ಬದಲು ಅದರ ಜೊತೆಯಲ್ಲಿ ನೀವು ಉಚಿತವಾಗಿ ಗ್ಯಾರಂಟಿಗಳನ್ನು ಕೊಡ್ತೀರಿ. ಅಂಗವಿಕಲರಿಗೆ ಏನು ಕೊಟ್ಟಿದ್ರು ಸ್ವಾಮಿ? ವಿಶೇಷ ಚೇತನರಾದರೆ ದೇವರ ಮಕ್ಕಳಂತ ಕರೀತಾ ಇದ್ದಾರೆ. ಅವರ ಮಾಸಾಸನ ಹೆಚ್ಚಳ ಮಾಡಿದ್ರ? ಅವರಿಗೆ ಬಸ್ ಪಾಸ್ ಕೊಟ್ಟಿದ್ರ? ಹೋಗ್ಲಿ ಅವ್ರನ್ನ ಸರಿಯಾಗಿ ಗುರುತಿಸಿದ್ರ? ಇವತ್ತು ಅವರು ಕಣ್ಣೀರಿನಲ್ಲಿ ಕೈ ಬೆಳಿತಾ ಇದ್ದಾರೆ. ಅವ್ರು ಇವತ್ತು ಸರಿಯಾಗಿ ಓಡಾಡಲಿಕ್ಕೆ ಬರಲಾರಂಥ ಸ್ಥಿತಿಯಲ್ಲಿ ಈ ಬಜೆಟ್ ಅಲ್ಲಿ ಆಶಾದಾಯಕವಾಗಿ ಕಾಲ್ಕೊಂಡಿದ್ರು. ಏನಾದ್ರೂ ನಮಗೆ ಸಿಗುತ್ತೆ, ಏನಾದ್ರೂ ಕೊಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನಿರೀಕ್ಷೆಯಿಂದ ಇದ್ರು. ಅಂತರ ಬಾಯಿಗೆ ಮಣ್ಣಾಕಿದ್ರಲ್ಲ ಸುಮ್ಮನೆ. ನಿಜವಾಗಲೂ ಮುಂದಿನ ದಿನಗಳಲ್ಲಿ